ಗುರುದೇವರನ್ನು ಸ್ಮರಣೆ ಮಾಡಿಕೊಂಡು ಆರಾಧ್ಯ ಗುರುದೇವರಾಗಿರುವಂತಹ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಗಳವರನ್ನು, ಪೂಜನೀಯ ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶಿವಗಳವರನ್ನು ಸ್ಮರಣೆ ಮಾಡಿಕೊಂಡು ನಡೆದಾಡುವ ದೇವರೆಂದು ವಿಶ್ವವಿಖ್ಯಾತರಾಗಿರುವಂತಹ ವಿಶ್ವಸಂತರು, ರಾಷ್ಟ್ರಕಂಡ ಅಪರೂಪದ ಮಹಾನ್ ವ್ಯಕ್ತಿಗಳು ಆಗಿರುವಂತಹ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಂಗಳವರನ್ನು ಸ್ಮರಣೆ ಮಾಡಿ ಬಸವಾದಿ ಪರಮಥದಲ್ಲಿ ಶರಣೆಂದು ಇವತ್ತು ಪರಕನಹಟ್ಟಿಯಲ್ಲಿ ಸಿದ್ಧಾರೂಢ ಮಠದ ಜಾತ್ರಾ ಮಹೋತ್ಸವ, ಆ ಒಂದು ನಿಮಿತ್ತವಾಗಿ ನಡೆದುಕೊಂಡು ಬಂದಿರುವಂತಹ ಹಲವು ದಿನಗಳು ನಡೆದುಕೊಂಡು ಬಂದಿರತಕ್ಕಂತಹ ಶಾಸ್ತ್ರ ಶ್ರವಣ ಕಾರ್ಯಕ್ರಮ, ಇವತ್ತು ರಥೋತ್ಸವ. ಈ ಬೆಳಗಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಿರಂತರವಾಗಿ ಪರಕನಹಟ್ಟಿಯ ಸದ್ಭಕ್ತರ ಮೇಲೆ, ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ತಮ್ಮದೇ ಆಗಿರುವಂಥ ಆಧ್ಯಾತ್ಮಿಕ ಚಿಂತನೆಗಳನ್ನು ನೀಡತಕ್ಕಂತಹ ಆತ್ಮೀಯ ಪೂಜ್ಯರಾದ ತೋಲ್ಗಿಯ ಅದೃಶ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದಲ್ಲಿ ಇವತ್ತು ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವರು ಪೂಜನೀಯ ತಲೆಕಟ್ನಹಳದ ಪೂಜ್ಯ ಆತ್ಮಾನಂದ ಮಹಾಸ್ವಾಮಿಗಳವರ ಶ್ರೀಪಾದಗಳಿಗೆ ಭಕ್ತಿ ಶರಣುಗಳನ್ನು ಸಮರ್ಪಣೆ ಮಾಡಿ, ನಮ್ಮ ಭಾಗದಲ್ಲಿ ತ್ರಿವಿಧ ದಾಸೋಹ ಮೂರ್ತಿ ಎಂದೇ ಪ್ರಖ್ಯಾತರಾಗಿರ್ತಕ್ಕಂತಹ ತವಗದ ಬಾಳಯಜ್ಜನ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಕುರುಣಿ ಗಂಗಾದೇವಿ ಶಾಖಾ ಮಠದ ಪೂಜ್ಯರು, ಶಿಕ್ಷಣ ಪ್ರೇಮಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಯುವಯತಿಗಳಾದ ಪೂಜ್ಯ ಬ್ರಹ್ಮಶ್ರೀ ಆನಂದ ಮಹಾಸ್ವಾಮಿಗಳವರಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಆರಂಭದಲ್ಲಿ ಕಾರ್ಯಕ್ರಮವನ್ನು ಪೂರ್ವ ಪೀಠಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂತಹ ಸಾವಳಗಿಯ ವಿಜಯ ಶರಣರಲ್ಲಿಯೂ ಕೂಡ ಶರಣುಗಳನ್ನು ಹೇಳ್ತಾ, ನಮ್ಮ ನಾಡಿನಲ್ಲಿ ಭಕ್ತಿ ಪರಂಪರೆಯನ್ನು ಇನ್ನಷ್ಟು ಮೇಲಕ್ಕೆ ತರಿಸುವ ಕೆಲಸವನ್ನು ಮಾಡ್ತಕ್ಕಂಥವರು, ಜೊತೆಗೆ ವೇದಾಂತದ ಅನೇಕ ವಿಷಯಗಳನ್ನು ಅಳವಡಿಸಿಕೊಂಡು ಭಕ್ತರ ಮನಸ್ಸಿಗೆ, ಹೃದಯಕ್ಕೆ ತಟ್ಟುವ ಹಾಗೆ ಹೃದಯ ಸ್ಪರ್ಶಿಯಾಗಿರುವಂತಹ ಮಾತುಗಳನ್ನು ಆಡ್ತಕ್ಕಂತಹ ನಮ್ಮವರೇ ಆಗಿರ್ತಕ್ಕಂಥವರು ಗೋಕಾಕ್ ಫಾಲ್ಸದ ಪೂಜ್ಯರಾದ ಬಸವರಾಜ ಶರಣರಲ್ಲಿಯೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಬೆಳಗಿನಿಂದ ರುದ್ರಾಭಿಷೇಕ ಅನೇಕ ಕಾರ್ಯಗಳನ್ನು ಕೈಗೊಂಡಿರ್ತಕ್ಕಂಥ ಎಲ್ಲ ಆ ಪೂಜ್ಯರಲ್ಲಿ ಹಾಗೂ ಈ ಶಾಸ್ತ್ರ ಶ್ರವಣದಲ್ಲಿ ಸಮ್ಮಿಳಿತರಾಗಿರ್ತಕ್ಕಂತಹ ಶಿವಸ್ವರೂಪಿಗಳಾದ ತಾಯಂದರೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಂದಿರುವಂತಹ ಈ ನಿಸರ್ಗದಲ್ಲಿ ಹುಟ್ಟಿಕೊಂಡು ಬಂದಿರುವಂತಹ ತನ್ನಿಂತಾನೆ ಭಗವಂತನ ವಿಶೇಷವಾದ ಕೊಡುಗೆ ಏನಾದರೂ ಇದ್ದರೆ ಈ ಪೃಥ್ವಿಗೆ, ಈ ಭೂಮಂಡಲಕ್ಕೆ ಮನುಷ್ಯ ಪ್ರಾಣಿ. ಅನೇಕ ಪ್ರಾಣಿಗಳನ್ನು 84 ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸಿದ್ರೂ ಕೂಡ ಅದರಲ್ಲಿ ವಿಶೇಷವಾಗಿ ಅರಿವು ಅನ್ನುವಂಥ ಒಂದು ವಸ್ತುವನ್ನು ಇಟ್ಟು ಅದರ ಮೂಲಕವಾಗಿ ಅರಿವು, ಆಗಲೇ ಶಾಸ್ತ್ರದಲ್ಲಿ ಹೇಳಿದರು ವಿಜಯ ಶರಣರು, ವಿವೇಕ ಅನ್ನುವಂಥದ್ದು ನಿತ್ಯ ಅನಿತ್ಯ, ಸತ್ಯ ಅಸತ್ಯ ಇವುಗಳ ವಿವೇಚನೆ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರುವಂಥ ಬುದ್ಧಿಯನ್ನು ಇಟ್ಟುಕೊಳಿಸಿದ ಭಗವಂತ ಈ ಮನುಷ್ಯನಿಗೆ. ಅದಕ್ಕಾಗಿ ಇದು ಅರಿವುಳ್ಳ ಪ್ರಾಣಿ ಅಂತ ತಿಳ್ಕೊಂಡು ಹೆಸರು ಪಡೆಯಿತು. ಈ ಅರಿವು ಅನ್ನುವಂಥದ್ದು ಇರದೇ ಇದ್ದರೆ, ಮನುಷ್ಯನಾಗಿ ಹುಟ್ಟಿಕೊಂಡು ಬಂದರೂ ಕೂಡ ಅರಿವು ಅನ್ನುವಂಥದ್ದನ್ನು, ವಿವೇಕ ಅನ್ನುವಂಥದ್ದನ್ನು ಕಳೆದುಕೊಂಡ ಅಂತಂದರೆ ಅದಕ್ಕೂ ಶರಣರು ವ್ಯಾಖ್ಯಾನ ಮಾಡ್ತಾರೆ. ಬಸವಣ್ಣವರು ಹೇಳ್ತಾರೆ, ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ.
ಈ ಭಗವಂತನ ಬಗ್ಗೆ ಅಥವಾ ಈ ಶರೀರದ ಬಗ್ಗೆ, ಶರೀರ ಯಾವ ರೀತಿ ಉತ್ಪತ್ತಿ ಆಯಿತು, ಜಗತ್ತು ಯಾವ ರೀತಿ ಉತ್ಪತ್ತಿ ಆಯಿತು, ಇದನ್ನು ಯಾರು ತೂಗ್ತಾ ಇದ್ದಾರೆ, ಈ ಜಗತ್ತಿನ ಹಿಂದಿರ್ತಕ್ಕಂಥ ಶಕ್ತಿ ಯಾವುದು, ಇದೆಲ್ಲವನ್ನು ಯಾರು ನಿಯಂತ್ರಣ ಮಾಡ್ತಾರೆ, ಸೃಷ್ಟಿ ಸ್ಥಿತಿ ಲಯ ಇದಕ್ಕೆ ಕಾರಣ ಯಾರು, ಇದರ ಹಿಂದಿರ್ತಕ್ಕಂಥ ಅಸ್ಥಿ ಭಾತಿ ಪ್ರಿಯ ರೂಪವಾಗಿರ್ತಕ್ಕಂಥ ಒಂದು ವಸ್ತು ಇದೆಯಲ್ಲ, ಇದನ್ನು ಯಾರು ನಿಯಂತ್ರಿಸುವವರು, ಇದಕ್ಕೆ ವಿವೇಕ ಅಂತ ಕರೀತಾರೆ. ಇಂಥ ಈ ವಿವೇಕ ಅನ್ನುವಂಥದ್ದು ಹೃದಯ ಇದ್ದರೆ ಇದಕ್ಕೆ ಶಿವಚಿಂತೆ ಶಿವಜ್ಞಾನ ಅಂತ ಕರೀತಾರೆ ಶರಣರು. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸರ ಹುಳ ಹುಟ್ಟವೇ ದೇವ. ಸಗಣಿಯಲ್ಲಿ ಹುಳ ಹುಟ್ಟುತ್ತಾವ. ಎಲ್ಲೇ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಬುಟ್ಟು ಸಗಣಿ ಹಾಕಿರ್ತದೆ, ಅದರಲ್ಲಿ ಒಂದು ಹುಳ ಹುಟ್ಟಿತ್ತು. ಅದ್ರ ಜೊತೆಗೆ ಅದು ಎಲ್ಲೋ ಮತ್ತೊಂದು ಹುಳ ಮದುವೆ ಮಾಡಿಕೊಳ್ತು. ಒಂದು ಗಂಡು ಒಂದು ಹೆಣ್ಣು ಮದುವೆ ಮಾಡ್ಕೊಂಡು ಆನಂದವಾಗಿ ಸಂಸಾರವನ್ನು ಮಾಡಿದರು. ಆನಂದವಾಗಿ ಎಷ್ಟು ಸಂಸಾರ ಮಾಡಿದವು ಅಂತಂತಂದರೆ ಸಗಣಿಯಲ್ಲಿ ಬಹಳ ದೊಡ್ಡ ಸಂಸಾರ, ದೊಡ್ಡ ಕುಟುಂಬ, ಅದು ಅವಿಭಕ್ತ ಕುಟುಂಬ. ಸಗಣಿಯಲ್ಲಿ ಅಜ್ಜ, ಅಮ್ಮ, ಮಗ, ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಗಿರಿಮೊಮ್ಮಕ್ಕಳು. ಸಗಣಿನ ಕಾಣವಲ್ದು ಅಷ್ಟು ಹುಳ ಆಗ್ಯಾವ. ಆ ಹುಳದಲ್ಲಿ, ಆ ಸಗಣಿಯಲ್ಲಿ ಹುಳಗಳು ವಿಪರೀತ ಬೆಳೆದು ಬಿಟ್ಟವು. ಕೊನೆಗೆ ಒಂದು 10-15 ಸಂತಾನ ಆ ವಂಶಾವಳಿ ಇಷ್ಟಿದ್ದರೂ ಕೂಡ ಮುದುಕಿ ಇದ್ರು ಇನ್ನು ಸಗಣಿಯಾಗ. ಅಕಸ್ಮಾತ್ ಏನಾಗಿಬಿಡಿತ್ತು ಅಂದ್ರೆ ಆ ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಗಿರಿಮೊಮ್ಮಕ್ಕಳು ಕೂಡ ವಿಚಾರ ಮಾಡ್ತಾವೆ, ನಮ್ಮ ಮೂಲ ಪುರುಷರು ಎಷ್ಟು ದೊಡ್ಡ ಸಾಹಸ ಮಾಡ್ಯಾರ, ಎಷ್ಟು ಪ್ರಯತ್ನ ಮಾಡಿ ದುಡ್ದಾರ, ನಮಗೆಲ್ಲ ಇಷ್ಟೆಲ್ಲ ಆಸ್ತಿ ಗಳಿಸ್ಕೊಟ್ಟಾರ, ಇಷ್ಟೆಲ್ಲ ನಮ್ಮ ಪಾಲನ ಪೋಷಣೆ ಮಾಡಿ ದೊಡ್ಡವ್ರು ಮಾಡ್ಯಾರ. ಅದಕ್ಕೆ ಆ ಮುದುಕಿ ಮೇಲೆ, ನಮ್ಮ ಅಜ್ಜ ಅಜ್ಜಿ ಮೇಲೆ ಒಂದಿಷ್ಟು ಬಂಗಾರದ ಹೂ ಹಾರಿಸೋಣ ಅಂತ ತಿಳ್ಕೊಂಡು ವಿಚಾರ ಮಾಡ್ಯಾರ. ಆಯಿತು, ಕಾರ್ಯಕ್ರಮ ಇಟ್ಕೊಂಡ್ರು. ಹೊರಟು ಊರು ತುಂಬ ಪೆಂಡಲ್ ಹಾಕಿದ್ರು. ಬರೀ ಸಿದ್ಧಾರ್ಥ ಮುಡಿದ ಮುಂದೆ ಅಷ್ಟೇ ಅಲ್ಲ, ಸುತ್ತಮುತ್ತ ಹಳ್ಳಿ ಜನರಿಗೆಲ್ಲ ಬಾಜಾ ಭಜಂತ್ರಿಗಳು ಬಂದರು. ಬೆಳಗಾವಿನಿಂದ ಕೊಲ್ಲಾಪುರದಿಂದ ಅಡುಗೆ ಮಾಡೋರು ಬಂದರು. ಎಲ್ಲಿ ಬಂದಾರ? ಸಗಣ್ಯಾಗನ ಎಲ್ಲರೂ ಬಂದಾರ. ಇನ್ನೇನು ಸಾಯಂಕಾಲ ಹೂ ಹಾರಿಸೋದಿತ್ತು, ಬಂಗಾರದ ಹೂ. ಎಲ್ಲ ಹುಡುಗರು ಬಂಗಾರ ಹೂ ಬಿಡ್ಕೊಂಡವ. ಈ ರಾಜಾರಾಣಿನ ಕುಂದ್ರಿಸ್ಯಾರ. ಮೊದಲನೇ ರಾಜಾರಾಣಿ ಇದ್ವಲ್ಲ ಅವು, ಮುದುಕಿ ಇವರೆಲ್ಲ ಕುಂದ್ರಿಸ್ಯಾರ. ಕೂಡಿಸಿ ಇನ್ನೇನು ಹೂ ಹಾರಿಸ್ಬೇಕಾಗಿತ್ತು, ಕೈಯಾಗ ಹೂ ಹಿಡ್ದಾರ. ಸ್ವಾಮಿಗಳು ಮಂತ್ರ ಅಂದರು, ಅವರಿಗೆ ಮಂಗಳಾಷ್ಟಕ ಹೇಳಿದರು. ಇನ್ನೇನು ಅವು ಕೈಯಿಂದ ಬಿಡೋದು ಅಷ್ಟೇ ಇತ್ತು. ಅಷ್ಟರೊಳಗನ್ನ 20 ಟನ್ ಕಬ್ಬು ಹೇರ್ಕೊಂಡು ಒಂದು ಟ್ರಕ್ ಅದ ಮೇಲೆ ಹಾದ್ಬಿಡ್ತು. ಅದ್ರ ಮೇಲೆ ಸಗಣಿನ ಮೇಲೆ ಊರಾಗಿನ ಪೆಂಡಾಲು ಹೋತು. ಭಜಂತ್ರಿಗಳು ನುಚ್ಚು ನೂರಾಗಿ ಹೋದವು. ಏನೇನು ಉಳಿಲಿಲ್ಲ. ಅದನ್ನು ಶರಣರು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರಂದ್ರೆ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸದ ಹುಳ ಹುಟ್ಟವೇ ದೇವ. ಆ ಸಗಣಿಯೊಳಗಿರ್ತಕ್ಕಂಥ ಹುಳಗಳು ಜಡಜೀವಿಗಳು. ಬರೀ ಪ್ರಪಂಚದ ಬಗ್ಗೆ ಅಷ್ಟೇ ವಿಚಾರ ಮಾಡಿ ಅದು ಮೃತ್ಯು ಅನ್ನುವಂಥದ್ದು ಬಂತು. ಮೃತ್ಯು ಅಂದರೆ ಟ್ರ್ಯಾಕ್ಟರ್ ತುಂಬ್ಕೊಂಡ್ಬಂದು, ಟ್ರಕ್ ತುಂಬ್ಕೊಂಡು 20 ಟನ್ ಕಬ್ಬು ಎಲ್ಲ ಸಗಣಿಯಾಗಿನ ಹುಳ ಎಲ್ಲ ಸತ್ತು ಹೋಗಿಬಿಟ್ಟು. ಹಂಗೆ ನಾವು ಈ ಜಗತ್ತಿನ ಮೇಲೆ ಹುಟ್ಟಿಕೊಂಡು ಬಂದ ಮೇಲೆ ನಾನು ಯಾರು ಅನ್ನುವಂಥದ್ದನ್ನು ವಿಚಾರ ಮಾಡದೇ ಇದ್ದರೆ ಆ ಸಗಣಿಯಾಗಿನ ಹುಳಕ್ಕೆ ನಮಗೆ ಏನೂ ಅಂತಿರಲ್ಲ. ಹಿಂಗೆ ಪ್ರಪಂಚ ಸಾಗಿಸ್ಕೋತ ನನ್ನ ಸಂಸಾರ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಇನ್ನೂ ಅದನ್ನು ಮಾಡಬೇಕು, ಅವನು ಮದುವೆ ಮಾಡಬೇಕು, ಈಕೆ ಮದುವೆ ಮಾಡಬೇಕು, ಹಿಂಗೆ ಅನ್ನೋದ್ರೊಳಗಾಗೇ ಹಾರ್ಟ್ ಫೇಲ್. 20 ಟನ್ ತುಂಬ್ಕೊಂಬಂದು ಟ್ರಕ್ ಹಾದು ಹೋಯ್ತು. ಕನಸುಗಳು ಭಾಳ ಇದ್ದವು. ಆದರೆ ಯಾವ ರೀತಿಯಾಗಿರ್ತ ಈ ಜಗತ್ತು, ಈ ಸಂಸಾರವೇ ಕನಸು ಅನ್ನುವಂಥ ಭಾವವನ್ನು ಇಟ್ಕೊಳ್ಳಾರ್ದೇ ಹಾಗೆ ಸತ್ತು ಹೋಗಿಬಿಟ್ಟಲ್ಲ. ಏನು ಪ್ರಯೋಜನ ಆಯಿತು? ಸಗಣಿಯಾಗಿನ ಹುಳನೂ ಹಂಗೆ ಸತ್ತಾವ, ಇವು ಹಂಗೆ ಸತ್ತ. ಇವು ಮನುಷ್ಯ ಅಂತ ಅನಿಸ್ಕೊಂಡಾನಷ್ಟೇ. ಆದರೆ ನೋಡಲಿಕ್ಕೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂದ್ರೆ ಅವರು ಹೀಗೆ ಅದಾವಲ್ಲ. ಹೀಗೆ ಇರತಕ್ಕಂಥ ಈ ಮನುಷ್ಯನಿಗೆ ಒಂದಿಷ್ಟು ಅರಿವನ್ನು ತಂದು ಕೊಡಬೇಕಂತ ತಿಳ್ಕೊಂಡು ವೇದವ್ಯಾಸರು ಭಗವದ್ಗೀತೆ ಅಂತಕ್ಕಂಥದ್ದನ್ನು ರಚನೆ ಮಾಡಿ. ಅಂಥ ಅದ್ಭುತ ಕೃತಿ ಅದು ಭಗವದ್ಗೀತೆ. ಎಲ್ಲರೂ ವಿಚಾರ ಮಾಡಿಕೊಳ್ಬೇಕು. ನಮ್ಮ ದೇಶ ಅಷ್ಟೇ ಅಲ್ಲ, ಸುಮಾರು 370 ರಾಷ್ಟ್ರಗಳು ಭಗವದ್ಗೀತೆಯನ್ನು ಆರಾಧನೆ ಮಾಡ್ತಾವೆ. ಮಹಾತ್ಮ ಗಾಂಧೀಜಿಯವರು ಮೊಟ್ಟ ಮೊದಲು ಈ ದೇಶವನ್ನು ಸ್ವಾತಂತ್ರ್ಯ ತಂದು ಕೊಡುವಲ್ಲಿ ಭಗವದ್ಗೀತೆಯನ್ನು ಕೈಪಿಡಿಯನ್ನು ಇಟ್ಟುಕೊಂಡು ಈ ದೇಶವನ್ನು ಸ್ವಾತಂತ್ರ್ಯ ತಂದು ಕೊಟ್ಟರು. ಯಾವಾಗ ಅವರಿಗೆ ಸಮಸ್ಯೆ ಬರ್ತದೆ ಮಹಾತ್ಮ ಗಾಂಧೀಜಿಯವರಿಗೆ ತಕ್ಷಣವೇ ಗೀತೆಯನ್ನು ತೆಗೆಯೋರು.
ಆ ಭಗವಂತ ಏನು ಶ್ಲೋಕ ಹೇಳ್ತಾನೆ ಅದಕ್ಕೆ ಪರಿಹಾರ ಅಂತಕ್ಕಂಥದ್ದು ಗಾಂಧೀಜಿಯವರು ಕಂಡುಕೊಳ್ತಿದ್ರು. ಅದರ ಮೇಲಿಂದ ಈ ಸ್ವಾತಂತ್ರ್ಯವನ್ನು ಸಂಗ್ರಾಮದಲ್ಲಿ ಭಾಗವಹಿಸಿ ಈ ದೇಶವನ್ನು ಸ್ವಾತಂತ್ರ್ಯ ತಂದು ಕೊಟ್ಟರು. ಅಂಥ ಅದ್ಭುತವಾಗಿರ್ತಕ್ಕಂಥ ಕೃತಿ. ಅದರ ಬಗ್ಗೆ ಜನರಿಗೆ ಏನಾಗಿಬಿಟ್ಟದಂದ್ರೆ ಅದೊಂದು ಗುಂಪಿಗೆ ಸೇರಿರ್ತಕ್ಕಂಥದ್ದು, ಅದೊಂದು ಕೋಮಿಗೆ ಸೇರಿಕೊಳ್ತಕ್ಕಂಥದ್ದು. ಈ ಕೋಮು ಅಂದೇ ಅದನ್ನು ನಾವು ಅಲ್ಲಿ ಬಹಳ ದೂರ ತಳ್ಳಿಬಿಟ್ಟಿದ್ದೀವಿ. ಆದರೆ ಭಗವದ್ಗೀತೆ ಅದ್ಭುತವಾಗಿರ್ತಕ್ಕಂಥದ್ದು, ಭಗವಂತ ಉಪದೇಶ ಮಾಡಿರ್ತಕ್ಕಂಥದ್ದು. ಯಾರು ಅರ್ಜುನನಿಗೆ ದುಃಖ ಆಗಿತ್ತು ಯುದ್ಧ ಭೂಮಿಯಲ್ಲಿ, ಅರ್ಜುನನಿಗೆ ದುಃಖ ಆಗಿದೆ ಅಂತ ತಿಳ್ಕೊಂಡು ದುಃಖವನ್ನು ಶಮನ ಮಾಡುವ ಸಲುವಾಗಿ ಸ್ವತಃ ಕೃಷ್ಣ ಭಗವಾನ್ ಅಲ್ಲಿ ಗುರುವಾಗ್ಯಾನ, ಅರ್ಜುನ ಶಿಷ್ಯ ಆಗ್ಯಾನ. ಗುರು ಶಿಷ್ಯರ ಸಂವಾದವೇ ಭಗವದ್ಗೀತೆಯ ಸಾರ ಅಂತಕ್ಕಂಥದ್ದು ಅಲ್ಲಿ ಬಂದಿರತಕ್ಕಂಥದ್ದು. ಈಗ ನಿಮಗೆ ಬಂದಿರತಕ್ಕಂಥದ್ದು ಈಗ ಈ 13ನೇ ಅಧ್ಯಾಯ ಅಂತಕ್ಕಂಥದ್ದು ಕ್ಷೇತ್ರಜ್ಞ ಯೋಗ ಅನ್ನುವಂಥ ಅಧ್ಯಾಯ. ಇಲ್ಲಿ ನೀವೆಲ್ಲ ಚಿಂತನೆ ಮಾಡಬೇಕು ಭಗವದ್ಗೀತೆ ಬಗ್ಗೆ. ಮಕ್ಕಳು ಎಷ್ಟು ಚೆನ್ನಾಗಿ ಹೇಳ್ತಾವೆ, ಎಲ್ಲರೂ ಕೂಡ ನೀವೆಲ್ಲ ಚೆನ್ನಾಗಿ ಪಾಠ ಕಲಿಸಿದ್ದೀರಿ ಅವರಿಗೆ, ಇಲ್ಲ ಅನ್ನೋ ಹಾಗಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಈ 13ನೇ ಅಧ್ಯಾಯ ಈ ಕ್ಷೇತ್ರಜ್ಞ ಯೋಗ ಅಂತ ತಿಳ್ಕೊಂಡು ಏನಿದೆಯಲ್ಲ, ಬಹಳ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. 2ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಅರ್ಥ ಮಾಡಿಕೊಡ್ರಿ ನೀವು, ಭಗವದ್ಗೀತೆ ಓದೋರು ಹೇಳ್ತಾನೆ. 2ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ತ್ವಂಪದದ ಲಕ್ಷಾರ್ಥವನ್ನು ಭಗವಂತ ಅಲ್ಲಿ ಉಪದೇಶ ಮಾಡ್ಯಾನ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ತತ್ಪದದ ಲಕ್ಷಾರ್ಥವನ್ನು ಉಪದೇಶ ಮಾಡ್ಯಾನ. ಈ 13ನೇ ಅಧ್ಯಾಯದಲ್ಲಿ ಸದ್ಯ ನಡೆದಿರ್ತಕ್ಕಂಥದ್ದು ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಅನ್ನುವಂಥ ಒಂದು ಶ್ಲೋಕ. ಇದು ಮೊಟ್ಟಮೊದಲನೇ ಶ್ಲೋಕ 13ನೇ ಅಧ್ಯಾಯದಲ್ಲಿ ಬಂದಿರತಕ್ಕಂಥದ್ದು. ಈ ಅಧ್ಯಾಯದಲ್ಲಿ ಹೇಳ್ತಕ್ಕಂಥದ್ದು ಅಸಿಪದದ ಲಕ್ಷಾರ್ಥ. ತತ್ ತ್ವಂ ಅಸಿ ಅಂತಕ್ಕಂಥ 2 ಪದಗಳದಾವಲ್ಲ, ಅದರಲ್ಲಿ ಅಸಿಪದದ ಲಕ್ಷಾರ್ಥವನ್ನು ಇಲ್ಲಿ ಹೇಳ್ತಕ್ಕಂಥ ಕೆಲಸವನ್ನು ಭಗವಂತ ಬಹಳ ಸೂಕ್ಷ್ಮವಾಗಿ ವೇದಾಂತದ ತಳಹದಿ ಮೇಲೆ ನಾವು ಚಿಂತನೆ ಮಾಡಬೇಕು. ದ್ವೈತದ ತಳಹದಿ ಮೇಲೆ ಅಲ್ಲ, ಅದ್ವೈತದ ತಳಹದಿ ಮೇಲೆ ನಾವು ಅರ್ಥ ಮಾಡಿಕೊಂಡಾಗ ಗೀತೆ ನಮಗೆ ಅರ್ಥ ಆಗುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಇಲ್ಲಿ ಅವರು ಹೇಳ್ತಕ್ಕಂಥದ್ದು. ಈಗ ಇದಂ ಶರೀರಂ, ಇದಂ ಅಂದರೆ ಇದೇನು ನಾವೇನು ಬಹಳ ನಾನು ಅಂತ ತಿಳ್ಕೊಂಡು ಆರೋಪ ಮಾಡ್ಕೊಳ್ತೇವಲ್ಲ ಈ ಶರೀರ. ಇದಂ ಶರೀರಂ, ಈ ಶರೀರವು ಕ್ಷೇತ್ರಂ ಇತಿ ಅಭಿಧೀಯತೆ, ಇದನ್ನು ನೀನು ಫಲ ಅಂತ ತಿಳಿದುಕೋ. ಕ್ಷೇತ್ರ ಅಂದರೆ ಫಲ. ನಿಮ್ಮ ಉತ್ತಾರದಾಗ ಒಂದು ಕಾಲಮ್ ಇರ್ತದೆ ಕ್ಷೇತ್ರ. ಎಷ್ಟು ಕ್ಷೇತ್ರ ಶರಣಪ್ಪ? ಉತ್ತಾರದಾಗ ಇರ್ತದೆ ಬಳಪಜ್ಜ. ಕ್ಷೇತ್ರ ಎಷ್ಟು ಅಲ್ಲಿ ಅದೇನು ಭಗವದ್ಗೀತೆ ಶಬ್ದ ಬಳಸ್ಯಾರ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ್ರಿ, ನಿಮ್ಮದ ಬಳಸ್ಯಾರ ಅವರು. ಆದರೆ ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು ವೇದವ್ಯಾಸನ ನುಡಿದಿರ್ತಕ್ಕಂತಹ ಮಾತದು. ಕ್ಷೇತ್ರ ಅಂದ್ರೆ ಹೊಲ. ನಿನ್ನ ಕ್ಷೇತ್ರ ಎಷ್ಟು ಎಕರೆ, ಎಷ್ಟು ಗುಂಟೆ, ಎಷ್ಟು ಆಣೆ. ಹೇಗಲ್ಲಿ ನೀವು ಉತ್ತಾರದಲ್ಲಿ ನೋಡ್ತೀರಿ ಪಹಣಿ ಪತ್ರಿಕೆ ಒಳಗೆ, ಹಂಗೆ ನಿನ್ನ ಪಹಣಿ ಪತ್ರಿಕೆ ನೀನು ನೋಡ್ಕೋ ಈ ಶರೀರದಲ್ಲಿ. ಇದಂ ಶರೀರಂ ಕೌಂತೆಯ, ಕುಂತಿ ಪುತ್ರನೇ ಅರ್ಜುನನೇ ಕೇಳು, ಈ ಶರೀರ ಅಂತಕ್ಕಂಥದ್ದು ಹೊಲ. ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ, ಇದನ್ನು ಕ್ಷೇತ್ರ ಅಂತ ಹೇಳಲ್ಪಡುತ್ತದೆ. ಏತದ್ಯೋ ವೇತ್ತಿ ತಂ ಪ್ರಾಹುಃ, ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಜ್ಞಾನಿಗಳು ಈ ಶರೀರಕ್ಕೆ ಏನಂತಾರೆ ಅಂತ ಕೇಳಿದ್ರೆ ಇದು ಕ್ಷೇತ್ರ ಅಂತ ಕರೀತಾರೆ. ಈಗ ಯಜಮಾನ್ ನಿಮ್ಮ ಹೊಲ ಎಷ್ಟೈತೆ? 3 ಎಕರೆ ಐತಿ. ನಿಮ್ಮ ಹೆಸರಲ್ಲೈತಿ? ನಿಮ್ಮ ಹೆಸರಲ್ಲೈತಿ? ಉತ್ತಾರ ಹೊಂದತೈತಿ? ನಾನು ಕೊಡ್ತೀವಿ? ಉತ್ತಾರ ಕೊಡ್ತೀರಿ, ಹೊಲ ಕೊಡೋಂಗಿಲ್ಲ. ಹಾಂ, ಉತ್ತಾರ 3.5 ಎಕರೆ ನಿಮ್ಮ ಹೆಸರಲ್ಲೇ ಐತಿ. ಮಾಲಕ್ ಯಾರು? ಅದರ ಹೆಸರು ಯಾರು ಐತಿ? ನಿಮ್ಮ ಹೆಸರೇನು? ಸದಾಶಿವ ಅಂತ ಅದರ ಹೆಸರು ಐತಿ. ಹೊಲ ಸದಾಶಿವನೋ ಸದಾಶಿವ ಹೊಲನೋ? ಸದಾಶಿವ ಹೊಲ ಸದಾಶಿವ ಅಲ್ಲಲ್ಲ. ಸದಾಶಿವ ಹೊಲ ಅಲ್ಲ, ಹೊಲ ಸದಾಶಿವ ಅಲ್ಲ. ಆದರೆ ನಂದು ಅನ್ನುವಂಥದ್ದು ಐತಲ್ಲ, ಇದೆಲ್ಲಿಂದ ಬಂತು? ಹೊಲ ನಂದು ಅಂತಂದಾಗ ಹೊಲಕ್ಕೆ ನನಗೆ ಭಿನ್ನತೆ ಐತಿಲ್ಲ. ಹೊಲ ಬೇರೆ, ನಾ ಬೇರೆ, ಸದಾಶಿವ ಬೇರೆ. ಸದಾಶಿವ ಬೇರೆ, ಹೊಲ ಬೇರೆ. ಅದಕ್ಕೆ ಮಾಲೀಕ ಸದಾಶಿವ, ಹೌದಾ? ಸದಾಶಿವ ಮಾಲೀಕ.
ಹೊಲ ಮಾರಿದ ಮ್ಯಾಲೆ ಸದಾಶಿವ ಮಾರ್ಕೊಂಡು ನಾನು ಹೊಲ ಮಾರೈತಿ, ಅಡಚಣಿಗಾಗಿ ಹೊಲ ಮಾರ್ಕೊಂಡ್ರಿ. ಅವಾಗ ಉತ್ತಾರ ಹೆಸರು ಯಾರು ಬಂತು? ತೊಗೊಂಡ ಒಂದು ಸದಾಶಿವ ಎಲ್ಲಿ ಉಳ್ದ? ಇಲ್ಲ ಮನ್ಯಾಗ ಉಳ್ದವ. ಹೊಲ ಉಳಿಲಿಲ್ಲವ. ಹೊಲನ ಪಹಣಿ ಪತ್ರಿಕೆ ಒಳಗೆ ಬಸಯ್ಯ, ನಾ ಶಾಸ್ತ್ರ ಹೇಳಕತ್ತೇನೆ. ಹಾಂ, ಸದಾಶಿವನ ಹೆಸರು ಹೊಲ ಮತ್ತೊಬ್ಬರು ತೊಗೊಂಡ ನಂತರ ಅದು ಉಳಿಲಿಲ್ಲಲ್ಲ. ಅಂದಮೇಲಿಂದ ಹೊಲ ಮಾರ್ಕೊಂಡ್ರೂ ಸಹಿತ ನಿನ್ನನ್ನು ನೀ ಮಾರ್ಕೊಂಡಿಲ್ಲ, ನಿನ್ನಷ್ಟಕ್ಕೆ ನೀವು ಉಳಿದಿ. ಅದು ಮಾಲಕ ಬೇರೆ, ವಸ್ತು ಬೇರೆ ಆಯಿತು, ಹೌದಾ? ಅಂದಮೇಲಿಂದ ಹೊಲ ಬೇರೆ ಮಾಲಕ ಬೇರೆ ಅಂತಂದಮೇಲೆ ಈ ಶರೀರ ಅಂತಕ್ಕಂಥದ್ದು ಹೊಲ, ಇದಕ್ಕೆ ಮಾಲೀಕ ಅಂತಕ್ಕಂಥದ್ದು ಆತ್ಮವಸ್ತು, ಸದ್ರೂಪ, ಚಿದ್ರೂಪ, ನಿತ್ಯರೂಪ, ಆನಂದರೂಪ, ಪರಿಪೂರ್ಣ ರೂಪ ಅಂತಕ್ಕಂತಹ ಪಂಚಲಕ್ಷಣಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು, ಅಸ್ಥಿ ಭಾತಿ ಪ್ರಿಯ ರೂಪವಾಗಿರ್ತಕ್ಕಂಥದ್ದು, ತ್ರಿಗುಣಾತೀತವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥ ಒಳಗೊಬ್ಬ ಮಾಲೀಕದಾನ. ಆ ಮಾಲೀಕನಿಗೆ ಸಂಬಂಧಪಟ್ಟದ್ದು ಹೊಲ. ಅಕಸ್ಮಾತ್ ಹೊಲವನ್ನು ಬಿಟ್ಟು ಮಾಲೀಕ ಹೋದ ಅಂತಂತಂದ್ರೆ, ಅರ್ಥಾತ್ ಜೀವ ಹೋತು ಅಂದ್ರೆ, ಪ್ರಾಣ ಪಕ್ಷಿ ಹೋತು ಅಂತಂದ್ರೆ ಹೊಲಕ್ಕೆ ಬೆಳೆ ಇಲ್ಲ, ಹೊಲಕ್ಕೆ ಬೆಲೆ ಇಲ್ಲ. ಆದ್ದರಿಂದ ಇದಂ ಶರೀರಂ ಕೌಂತೆಯ, ಕುಂತಿ ಪುತ್ರನೇ ಕೇಳು. ಅವೆಲ್ಲ ಮುಂದೆ ನಿಂತಾರಲ್ಲ ಗುರು, ಅವರು ಇವರು ಎಲ್ಲ ನಿಮ್ಮ ದಾಯಾದಿಗಳು ಅವರೆಲ್ಲ ಉಳಿತಕ್ಕಂಥವ್ರಲ್ಲ, ಅವ್ರು ಹೋಗ್ತಕ್ಕಂಥವು ಕ್ಷೇತ್ರ ಇವೆಲ್ಲ ಹೊಲ ಹಾಳಾಗಿ ಹೋಗ್ತಾವ. ಆದರೆ ಹೊಲದ ಮಾಲೀಕ ಹಾಳಾಗೋದಿಲ್ಲ. ಹೊಲದ ಮಾಲೀಕ ಆಗಿದ್ದ ಅಂದರೆ ಬೇಕಾದಷ್ಟು ಗಳಿಸ್ಬೋದು, 3.5 ಎಕರೆ ಅಲ್ಲ 300 ಎಕರೆ ಗಳಿಸಬಹುದು. ಆದರೆ ಮಾಲೀಕನೇ ಸರಿ ಇರ್ಲಿಕ್ಕಂತಂದ್ರೆ ಇದ್ದ ಹೊಲನೂ ಹಾಳಾಕೈತಿ. ಅದಕ್ಕಾಗಿ ಇದ್ದ ಹೊಲ ಯಾವುದಿದು? ಈ ಶರೀರ. ಇದು ಯಾವುದೋ ಒಂದು ಪುಣ್ಯ ವಿಶೇಷದಿಂದ ಬಂದಿರತಕ್ಕಂಥದ್ದು. ಯಾವ ಪುಣ್ಯವೋ ಗೊತ್ತಿಲ್ಲ, ನಾವು ಮಾಡಿರ್ತಕ್ಕಂಥ ಪ್ರಾರಬ್ಧ ನಮ್ಗೆ ಗೊತ್ತಿಲ್ಲ, ಅದು ಹಣೆ ಬರಹ ಅಂತಕ್ಕಂಥದ್ದು. ಆದರೂ ಕೂಡ ಭಗವದ್ ಇಚ್ಛೆಯಂತೆ ಈ ಶರೀರ ಅಂತಕ್ಕಂಥದ್ದು ಬಂದಿದೆ. ಈ ಶರೀರ ಅಂತಕ್ಕಂಥದ್ದನ್ನು ನೀನು ಏನಂತ ತಿಳ್ಕೊ ಅಂತಂದ್ರೆ ಹೊಲ ಅಂತ ತಿಳ್ಕೊ. ಹೊಲ ಅಂದಮೇಲೆ ನೀವು ಅಲ್ಲಿ ಏನು ಉತ್ತಿ ಬಿತ್ತಿ ಬೆಳಿಬೇಕಲ್ಲ. ಎಷ್ಟು ಟನ್ ಕಬ್ಬು ಬೆಳಿತೀರಿ ನೀವು? ಇಲ್ಲ, ಕಬ್ಬಿಲ್ಲ. ಕಬ್ಬು ಐತೆ? ಹಾಂ, ಎಷ್ಟು ಎಕರೆ ಐತೆ? ಹಾಂ, ಹಾಕೈತೆ. ಆ ಒಳಗಿನವ್ರು ಮಾತಾಡ್ಬಾರ್ದು ಹೇಳ್ರಿ. ಹಾಂ, ಇದು ಶಾಸ್ತ್ರ. ಶಾಸ್ತ್ರದ ಸ್ವಲ್ಪ ವ್ಯತ್ಯಯ ಆಯ್ತಂತಂದ್ರೆ ಪುರಾಣ ಆದ್ರೆ ನಡೀತೈತಿ. ಅದು ಪುರಾಣ ಹಂಗೆ ಇರ್ತೈತಿ, ಅದು ಹಂಗೆ ಇರ್ತೈತಿ. ಶಾಸ್ತ್ರ ಇದು ನಿಮ್ಗೆ ಬೇರೆ ಮಾರ್ಕೆಟ್ನಾಗ ಸಿಗೋದಿಲ್ಲ, ಅದಕ್ಕೆ ಹೇಳ್ತೇನೆ ನಾ. ಹಾಂ, ಏನು ಹೇಳ್ತಿದ್ದೆ? ಹೆಂಗಾಕೈತಿ ನೋಡಿ. ಕಬ್ಬು ಬೆಳಿಬೇಕಂತಂದ್ರೆ ಎಷ್ಟು ಪರಿಶ್ರಮ ಪಡ್ತೀರಲ್ಲ. ಬೀಜ, ಚಲೋ ಬೀಜ ತೊಗೊಂಬರ್ತೀರಿ, ಒಳ್ಳೆ ಗೊಬ್ಬರ ಹಾಕ್ತೀರಿ, ಚೆನ್ನಾಗಿ ನೀರು ಕೊಡ್ತೀರಿ. ಅದು ಹಂಗೆ ಅದು ಬೆಳೀತಾ 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 ದೊಡ್ಡದಾದಂಗೆ ಬೇರೆ ಪ್ರಾಣಿಗಳು ಬಂದು ತಿನ್ನಬಾರ್ದು ಅಂತ ತಿಳ್ಕೊಂಡು ಅದಕ್ಕೊಂದು ರಕ್ಷಣೆ ಹಾಕ್ತೀರಿ, ಒಂದು ಬೇಲಿ ಹಾಕ್ತೀರಿ. ಇಷ್ಟೆಲ್ಲ ಮಾಡಿ ಕಬ್ಬು ಬೆಳೆದು ಒಂದು ಎಕರೆಗೆ 60 ಟನ್ನೋ 70 ಟನ್ನೋ 100 ಟನ್ನೋ ಬೆಳೆದ್ರಿ ಅಂತಂದ್ರೆ ಇಷ್ಟು ಖುಷಿ ಆಕೈತೆ ನಮ್ಗೆ. ಖುಷಿ ಆಕೈತಿಲ್ಲ? ಅವು ತೋಟನೇ ವೆಟ್ರಾಗಿ ತೊಗೊಳಕ್ಕೆ 4,000 ತೊಗೊಳ್ಳಿ, 6,000 ತೊಗೊಳ್ಳಿ, ಪೆಂಡಿ ಬರ್ತದಲ್ಲ ಒಮ್ಮೆ, ಅವಾಗ ಆನಂದ ಆಕೈತೆ ನಮಗೆ ಅಲ್ಲ? ಹಾಂ, ಹೆಂಗೆ ಆ ಬಿಲ್ ಅನ್ನುವಂಥದ್ದು ಬಂದಾಗ ಎಷ್ಟು ನಮಗೆ ಆನಂದ ಆಕೈತಲ್ಲ, ಹಂಗೆ ಆತ್ಮಜ್ಞಾನಿಗಳಂತಾರೆ ಶರೀರವೆಂತೆಂಬುವ ಹೊಲನ ಹಸನ ಮಾಡಿ ಪರತತ್ವ ಬೆಳೆಯನ್ನು ಬೆಳೆದುಂಡಿರೋ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರ ಅಂತಕ್ಕಂಥದ್ದನ್ನು ಕ್ಷೇತ್ರವನ್ನು ಮಾಡಿಕೋ. ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಇದು ಒಂದೇ ರೀತಿಯಾಗಿರ್ತಕ್ಕಂಥ ಆ ಹೊಲದಲ್ಲಿ ಕರಿ ಮಣ್ಣು, ಕೆಂಪಣ್ಣು, ಮಸಾರಿ, ಮಡ್ಡಿ ಹಿಂಗಿರಬಹುದು. ಆದರೆ ಈ ಶರೀರ ಅಂತಕ್ಕಂಥದ್ದು 25 ತತ್ವಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. 25 ತತ್ವಗಳು ಇದರಲ್ಲಿ ಅದಾವೆ. ಒಂದಕ್ಕೊಂದು ಬೇರ್ಪಡಿಸಿಬಿಟ್ಬಿಟ್ರಿ ಅಂತಂದ್ರೆ ಏನೂ ಉಳಿಯೋಂಗೆ ಸಾಧ್ಯ ಇಲ್ಲ. ಒಂದು ಸಲ ಬುದ್ಧದೇವನ ಹತ್ತಿರ, ಗುರುಗಳ ಹತ್ತಿರ ಒಬ್ಬ ರಾಜ ಬಂದ, ಮಹಾರಾಜ ಬಂದು ನಮಸ್ಕಾರ ಮಾಡಿ ಕೂತ. ಹೇಗೆ ಬಂದೆವು ರಾಜ ಅಂತ ಕೇಳಿದ. ಬುದ್ಧ ಕೇಳ್ತಾನೆ, ಹೇಗೆ ಬಂದೆ ಅಂತ ಕೇಳಿದ. ಹೀಗೆ ಬಂದೆ ಅಂತಂದ. ಅದು ಹೀಗೆ ಬಂದಿ, ದಾರಿ ಹೀಗೆ ಅದ, ಎದರಾಗ ಬಂದೆ ಅಂತ ಕೇಳಿದ. ರಥದೊಳಗೆ ಬಂದೆ ಅಂದ. ರಥ ಭಾಳ ದೊಡ್ಡ ರಥದಲ್ಲಿ ಬಂದೆ. ಹೌದಾ, ಎಲ್ಲಿದೆ ರಥ? ಇಲ್ಲೇ ಇದೆ, ನಾನು ನೋಡ್ತೇನೆ ಅಂದ. ಬುದ್ಧ ಇಳಿದ, ರಥಕ್ಕೆ ಕೈ ಹಚ್ಚಿದ. ರಥಕ್ಕೆ ಕೈ ಹಚ್ಚಬೇಕಾತಂತಂದ್ರೆ ನಡುವೆ ಇರ್ತದಲ್ಲ, ಅದಕ್ಕೇನು ಹೆರ್ಕಲ್ ಅಂತಾರೋ ಏನು, ಈಸು, ಹಾಂ, ಏನು ನೊಗ ಬೇರೆ, ಈಸು. ಆ ಈಸಿ ಕೈ ಹಚ್ಚಿದ. ಇದು ರಥಾನ್ ಅಂತೇಳಿ ಅಲ್ಲ, ಇದು ಈಸಂದ.
ಮುಂದೆ ಕುದುರೆ ಹೂಡಿದ್ದ, 2 ಕುದುರೆ ಮುಂದಿತ್ತಲ್ಲ ಅಡ್ಡ ನೊಗ. ಇದೇನಂದ, ಇದು ನೊಗ. ಮೇಲೆ ಬಂದ ಕೂಡಲೇ ಮ್ಯಾಗ ತೊಟ್ಲ ಇತ್ತು, ಬಾಂಬುಗಳಿದ್ದು, ಅದಕ್ಕೆಲ್ಲ ಕೈ ಹೆಚ್ಚದ. ಇದು ರಥಾನಂದ, ಅಲ್ಲ ಇದು ತೊಟ್ಲ ಅಂತಂದ. ಗಾಲಿ ಕೈ ಹೆಚ್ಚಿದ, ಇದು ರಥಾನಂದ, ಇದು ಗಾಲಿ ಅಂದ. ಮತ್ತು ರಥ ಎಲ್ಲೈತಂದ. ನೀ ರಥದಿಂದ ಬಂದೆ ಅಂತ ಹೇಳಿದ, ರಥ ಎಲ್ಲೈತಿ? ಇದಕ್ಕೆ ಹೆಚ್ಚಿದ್ರೆ ಈಸ್ ಅಂತ ಹೇಳ್ತಿದೆ, ಇದಕ್ಕೆ ಹೆಚ್ಚಿದ್ರೆ ನೊಗ ಅಂತ ಹೇಳ್ತಿದೆ, ಇದಕ್ಕೆ ತೊಟ್ಲ ಅಂತ ಹೇಳ್ತಿ, ಇದಕ್ಕೆ ಗಾಲಿ ಅಂತ ಹೇಳ್ತಿ. ಗಾಲಿ ಒಳಗೆ ಮತ್ತೆ ನಾವು ಸ್ವಲ್ಪ ಒಳಗೆ ಹಾದಿವೆ ಅಂತಂತಂದ್ರೆ ಮ್ಯಾಗ ಹಳಿ ಐತಿ. ಮೊದಲಿನ ಗಾಡಿ ಹೇಳ್ತೇನೆ ನಾನು. ಮ್ಯಾಗ ಹಳಿ ಐತಿ, ಹಲ್ಲುಗಳದಾವ, ಮ್ಯಾಗ ಮತ್ತು ಬುಟ್ಟೆ ಅದಾವ, ನಡುವೆ ಗಡ್ಡೆ ಐತಿ. ಇಷ್ಟೆಲ್ಲ ಇರುವಾಗ ಒಂದೇ ಗಾಲಿಯೊಳಗೆ ಇಷ್ಟೆಲ್ಲ ಪ್ರಕಾರಗಳು ಮತ್ತೆ ಬರ್ತಾವ. ರಥ ಎಲ್ಲಿ ಹೋಯಿತು? ಇದು ಆತ್ಮಚಿಂತನೆ. ಶರೀರ ಹೌದು, ಇದಕ್ಕೆ ನೀವು ಕೈ ಹೆಚ್ಚಿದ ತಿಳ್ಕೋರಿ. ನಾ ಇಲ್ಲಿ ತಟ್ಕೊಳ್ತೇನೆ, ನಾ ಶರೀರಕ್ಕೆ ತೊಟ್ಕೊಳಕ್ಕೆ ಹತ್ತಿರಲಿಲ್ಲ. ಈಗ ತೊಡೆಯೋದು, ತಟ್ಟೋದು ಯಾವುದು? ಕೈ. ಹಾಗೆ ಶರೀರ ಎಲ್ಲಿ ಹೋಯಿತು? ನಿನ್ನನ್ನು ನೋಡೋವ ಯಾರು? ನಮ್ಮನ್ನು ನೀವು ನೋಡ್ತೀರಿ, ಎದರಿಂದ ನೋಡ್ತೀರಿ? ಕಣ್ಣಿನಿಂದ ನೋಡ್ತೀರಿ. ಈ ಶಬ್ದಗಳನ್ನು ಕೇಳ್ತೀರಿ, ಎದರಿಂದ ಕೇಳ್ತೀರಿ? ಕಿವಿಯಿಂದ ಕೇಳ್ತೀರಿ. ಒಳಗೂ ಸ್ವಲ್ಪ ಅರ್ಥ ಆಗುತ್ತೆ, ಅರಿವಾಗುತ್ತೆ, ಆನಂದ ಆಗುತ್ತೆ. ಇದು ಯಾರಿಗಾಯ್ತು? ಇದು ಶಾಸ್ತ್ರ. ಇದನ್ನು ಸ್ವಲ್ಪ ಹಿಂಗೆ ನಾವು ಅದನ್ನು ಬಿಡಿಸುವಂತ ಹೋದಾಗ ಮೆಲ್ಲನೆ ಒಳ ಸರಿಯುತ್ತಾ ಒಳ್ಳೆಯ ಬಟ್ಟೆಯ ನಾರೆಯುತ್ತಾ. ಅವ್ರು ಹೇಳ್ತಾರೆ ಪರಮಾರ್ಥ ಗೀತೆಯೊಳಗೆ ನಿಜಗೊಂಡ್ರು, ಹಿಂಗೆ ಸಾವಕಾಶ ಒಳಗೆ ಪ್ರವೇಶ ಆಗಬೇಕು. ನಾವು ಒಳಗೆ ಪ್ರವೇಶ ಎಲ್ಲಿ ಆತ್ಮಾನುಸಂಧಾನವನ್ನು ಮಾಡ್ತಾ ಅರಿವಿನೊಳಗೆ ಪ್ರವೇಶ ಆಗತ್ತಿದ್ವಿ ಅಂತಂದರೆ ಶರೀರ ಒಂದು ಕಡೆಗೆ ಉಳಿತೈತೆ. ಮಾಲೀಕನಾಗಿರ್ತಕ್ಕಂಥವನು ಆತ್ಮವಸ್ತು ಅರಿವು ಅಂತಕ್ಕಂಥದ್ದು. ಅದಕ್ಕಾಗಿ ಹೇಳಿದರು, ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ. ಅರಿವು ನೀನೆಂದು, ಅರಿವು ಅನ್ನುವಂಥದ್ದು ನೀನು ಅನ್ನುವಂಥದ್ದು ಉಪದೇಶ ಮಾಡ್ತಾನಲ್ಲ, ಅದು ವಿಶೇಷ. ಇದು ಮರವಿಗೆ ಹೊಂದಿಕೊಂಡಿರ್ತಕ್ಕಂಥದ್ದು, ಇದು ಮರವಿನಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಬಾಲ್ಯ, ಯೌವನ, ಮುಪ್ಪು, ಮರಣ ಇವೆಲ್ಲ ಅವಸ್ಥೆಗಳಿದಾವೆ. ಆತ್ಮನಿಗೆ ಯಾವ ಅವಸ್ಥೆಗಳು ಇಲ್ಲ, ಎಲ್ಲ ಅವಸ್ಥೆಗಳನ್ನು ಮೀರಿರ್ತಕ್ಕಂಥದ್ದು. ಜಾಗ್ರ ಸ್ವಪ್ನ ಅವಸ್ಥೆ ಅವು ಕೂಡ ಇಲ್ಲ, ಆ 3 ಅವಸ್ಥೆಗಳೂ ಇಲ್ಲ. ಇದೆಲ್ಲವನ್ನು ಮೀರಿರ್ತಕ್ಕಂಥದ್ದು. ಆದ್ದರಿಂದ ಈ ಶರೀರ ಅಂತಕ್ಕಂಥದ್ದನ್ನು ಹೊಲ ಅಂತ ತಿಳ್ಕೊ. ಇದನ್ನೆಲ್ಲವನ್ನು ಏನು ಮಾಡಬೇಕು, ಏನು ಮಾಡಬಾರದು ಅನ್ನುವಂಥ ಅರಿವೈತಲ್ಲ, ಅವ ಮಾಲೀಕ. ಒಬ್ಬ ಅದಾನ. ಏನು ಮಾಡಬೇಕು, ಇವತ್ತು ಏನು ಮಾಡಬೇಕು, ಹೊಲಕ್ಕೆ ಇವತ್ತು ಏನು ಮಾಡಬೇಕು, ಮನೆಯಾಗಿ ಇವತ್ತು ಏನು ಮಾಡಬೇಕು, ಅಥವಾ ಈ ಕಾರ್ಯಕ್ರಮದಾಗ ಏನು ಮಾಡಬೇಕು, ನನ್ನ ಪಾತ್ರ ಏನು, ಇದೆಲ್ಲ ವಿಚಾರ ಮಾಡ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿ ಐತಲ್ಲ, ಅದೇ ಅರಿವು. ಅವ ಮಾಲೀಕ. ಅವ ಹೇಳಿದಂಗೆ ಶರೀರ ಕೇಳಬೇಕು. ಮಾಲೀಕ ಯಾವ ಬೆಳೆಯನ್ನು ಬಿತ್ತತಾನ ಆ ಬೆಳೆ ಬೆಳೀತಕ್ಕಂಥದ್ದು ಭೂಮಿಯ ಧರ್ಮ. ಅದು ನೀನು ಬಿತ್ತಿದ್ರೆ ನಾ ಹಿಂಗೆ ಬೆಳಿತೇನೆ ಅಂತ ತಿಳ್ಕೊಂಡು ನೀ ಕಡ್ಲಿ ಬಿಟ್ಟು ಬಂದರೆ ಅದು ಹುಳ್ಳಿ ಬೆಳೆಯಂಗಿಲ್ಲ. ಅದು ನಿಮ್ಮ ಕಬ್ಬು ಹಚ್ಚಿ ಬಂದ್ರೆ ಸಜ್ಜಿ ಬೆಳೆಯೋದಿಲ್ಲ. ಕಬ್ಬು ಸಜ್ಜಿನ ಹಂಗೆ ಅರಿವು ಅನ್ನುವಂಥದ್ದನ್ನು ನಾವು ಸ್ಥಾಪನೆ ಮಾಡಿಕೊಂಡು ಆ ಅರಿವು ಅನ್ನುವಂಥದ್ದು ಜಾಗೃತ ಆಗಬೇಕಾಗಿತ್ತು ಅಂದರೆ ಗುರು ಸಾನ್ನಿಧ್ಯ ಮುಖ್ಯವಾಗಿ ಬೇಕು. ಗುರುಗಳು ಇಲ್ಲದೆ ನಮಗೆ ಅದೇನೋ ಸಾಧ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಂತಹ ಇದಂ ಶರೀರಂ ಕೌಂತೆಯ, ಕುಂತಿಪುತ್ರನೇ, ಈ ಶರೀರವು ಕ್ಷೇತ್ರವೆಂದು ಹೇಳಲ್ಪಡುತ್ತದೆ. ಇದೆಲ್ಲವನ್ನು ಕೆಲಸವನ್ನು ಮಾಡಿಕೊಂಡು ಇದರಿಂದ ಏನು ಫಲ ತೆಗಿತಾನಲ್ಲ ಅವನಿಗೆ ಕ್ಷೇತ್ರಜ್ಞ ಅಂದರೆ ಕ್ಷೇತ್ರದ ಜ್ಞಾನ ಇದ್ದವನು. ನಿಮ್ಮ ಹೊಲದ ಜ್ಞಾನ ನಿಮಗೇ ಐತೆ, ನಮಗಿಲ್ಲ. ಅದು ಏನು ಬೆಳಿಬೇಕು ಅಂತ ನಿಮಗೆ ಗೊತ್ತದ. ಹಾಗೆ ಈ ಕ್ಷೇತ್ರದಲ್ಲಿ ಈ ಮನುಷ್ಯ ಅನ್ನುವಂಥ ಶರೀರದಲ್ಲಿ ಒಂದು ತಿಳ್ಕೊಳ್ಬೇಕು, ಮನುಷ್ಯ ಅನ್ನುವಂಥದ್ದು ಒಂದೇ ಒಂದು ಶರೀರ ಅಂತಕ್ಕಂಥದ್ದು ಮನುಷ್ಯತ್ವ. ಮನುಷ್ಯನ ಆಕಾರದಲ್ಲಿ ಏನದಲ್ಲ ಈ ಮನುಷ್ಯ, ಆ ಮನುಷ್ಯನಿಗೆ ಏನು ಗುಣ ಇರಬೇಕು ಅವಕ್ಕೆ ಮನುಷ್ಯತ್ವ ಅಂತ ಕರೀತಾರೆ. ಹಾಗೆ ಆ ಮನುಷ್ಯತ್ವವನ್ನು ಕಂಡುಕೊಳ್ಳುವ ಸಲುವಾಗಿ ಗುರು ಸಾನ್ನಿಧ್ಯ, ದೇವ ಸಾನ್ನಿಧ್ಯ, ಅಂತಃಕರಣ ಸಾನ್ನಿಧ್ಯ ಅಂತಕ್ಕಂಥದ್ದು ಎಲ್ಲವೂ ಕೂಡಿಕೊಂಡಾಗ ನಾನು ಯಾರು ಅನ್ನುವಂಥ ಜ್ಞಾನ ಆಗುತ್ತೆ. ಅದರ ಮುಖಾಂತರವಾಗಿ ಪ್ರಾಣಿಗಳಿಗೆ ಗೊತ್ತದ. ನಿಮ್ಗೆ ಇನ್ನೊಂದು ಮಾತು ಹೇಳ್ತೇನೆ, ಜ್ಞಾನಿಗಳು ಹೇಳ್ತಾರೆ, ಮ್ಯಾನ್ ಈಸ್ ಇಂಪರ್ಫೆಕ್ಟ್. ಈ ಮನುಷ್ಯ ಅಪರಿಪೂರ್ಣ. ಎನಿಮಲ್ಸ್ ಆರ್ ಪರ್ಫೆಕ್ಟ್. ಅಂದರೆ ಪ್ರಾಣಿಗಳು ಪರಿಪೂರ್ಣ. ನಾವು ಉಲ್ಟಾ ಹೇಳಕೈತೇನೆ ನಿಮಗೀಗ. ಪ್ರಾಣಿಗಳೇ ಪರಿಪೂರ್ಣ, ಮನುಷ್ಯನೇ ಅಪರಿಪೂರ್ಣ. ಇವ ಜ್ಞಾನಿ ಆದರೆ ಪರಿಪೂರ್ಣ, ಆ ಪ್ರಶ್ನೆ ಇಲ್ಲ. ಆದರೆ ಜ್ಞಾನಿ ಆಗದೇ ಇದ್ದರೆ ಅಜ್ಞಾನಿಯೇ ಆಗಿ ಉಳಿದ್ಬಿಟ್ಟ ಅಂತಂದರೆ ಮನುಷ್ಯಕ್ಕಿಂತಲೂ ಪ್ರಾಣಿಗಳೇ ಶ್ರೇಷ್ಠ, ಪ್ರಾಣಿಗಳೇ ಮೇಲು, ಅವು ಪರಿಪೂರ್ಣ. ಯಾಕಂತ ಕೇಳಿದರೆ ಒಂದು ಬಕೆಟ್ನೊಳಗೆ 2 ಬಕೆಟ್ ಅದಾವೆ. ಒಂದು ಬಕೆಟ್ನೊಳಗೆ ಶರೆ, ಒಂದು ಬಕೆಟ್ನಾಗ ನೀರು, ಒಂದು ಬಕೆಟ್ನಾಗ ಬೀರು, ಒಂದು ಬಕೆಟ್ನಾಗ ನೀರು. ಎರಡೂ ತೊಗೊಂಡು ಮುಂದೆ ಎಮ್ಮೆ ಮುಂದಿಡ್ರಿ, ಕತ್ತಿ ಮುಂದಿಡ್ರಿ, ನಾಯಿ ಮುಂದಿಡ್ರಿ, ಹಂದಿ ಮುಂದಿಡ್ರಿ, ಬೇಕಾದ ಮುಂದಿಡ್ರಿ. ಅವನು ನೀರೇ ಕುಡಿತಾವೆ, ಖರೆ ಬೀರು ಕುಡಿಯೋದಿಲ್ಲ. ಕುಡಿಯೋನು ಯಾರು?
ಸದಾಶಿವ ಸದಾಶಿವ. ಈ ಅರಿವು ಯಾಕೆ ಬರಂಗಿಲ್ಲ? ಹಾಗಾದರೆ ಪ್ರಾಣಿಗಳಿಗೆ ಅರಿವು ಐತೋ ಇಲ್ಲೋ? ಅರಿವುಳ್ಳ ಪ್ರಾಣಿ, ಅರಿಲಾರ್ದಂಥ ಪ್ರಾಣಿಗಳು ಗುರ್ತಾ ಹಿಡ್ತಾವೆ, ಇದು ಶರೆ ಐತಿ, ಇದು ನೀರೈತಿ ಅಂತ ತಿಳ್ಕೊಂಡು. ಮನುಷ್ಯ ತಿಳಿದು ಸಹಿತ ಹೇಳ್ತಾರೆ ಬ್ಯಾಡೋ, ಅದು ಹಿಂದೆ ಹೇಳೋರು ಅದಾರ ಬ್ಯಾಡೋ ಅಂತಲೂ ಸಹಿತ ನಿಮ್ಗೆ ತಿಳಿಯಂಗಿಲ್ಲ ಸುಮ್ಮನೆ, ಅದು ಅನುಭವ ನಿಮ್ಗೆ ಸುಮ್ಮನೆ ಕುಂದ್ರಿ ಹಿಂದೆ ಸರಿಸ್ತಾರೆ ಇವ್ರನ್ನ. ಯಾಕಂದ್ರೆ ರುಚಿ ನಿಮ್ಗೆ ಗೊತ್ತಿಲ್ಲ ಅಂತ ನಮಗಂತಾರೆ ಅವರು. ಅಂದಮೇಲಿಂದ ಈ ಮನುಷ್ಯ ಪರಿಪೂರ್ಣ ಅಲ್ಲ, ಅಪರಿಪೂರ್ಣ. ಇವ ಅಜ್ಞಾನಿನೇ. ಯಾವಾಗ ಜ್ಞಾನ ಅನ್ನುವಂಥದ್ದಾಗತ್ತಲ್ಲ ಅವಾಗ ಇವನಿಗೆ ಪರಿಪೂರ್ಣ ಅಂತ ಕರೀತಾರೆ. ಅಂಥ ಜ್ಞಾನ ಬಂದಾಗ ಮಾತ್ರ ಇವ ಕ್ಷೇತ್ರಜ್ಞ, ಇರ್ಲಿಕ್ಕಂದ್ರೆ ಇಲ್ಲ. ಅದಕ್ಕಾಗಿ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು, ಇಡೀ ಅಧ್ಯಾಯದಲ್ಲಿ ಬರುವಂಥದ್ದು ಕ್ಷೇತ್ರಜ್ಞ ಯೋಗ. ಈ ಮಾಲೀಕ ಅಂದರೆ ಯಾರು, ಈ ಹೊಲ ಅಂದರೆ ಏನು, ಹೊಲದ ಲಕ್ಷಣ ಏನು, ಈ ಮಾಲೀಕನ ಲಕ್ಷಣ ಏನು, ಇದೆಲ್ಲವನ್ನು ತಿಳಿಸಿ ಹೇಳ್ತಕ್ಕಂಥ ಕೆಲಸ ಈ ಅಧ್ಯಾಯದಲ್ಲಿ ನಡೆದಿದೆ. ಇನ್ನೂ ಭಾಳ ಹೇಳಬೇಕು. ಈಗ ಭಾಳ ಹೇಳಿದ್ನ, ಈಗ ಇಷ್ಟು ಹೇಳೋದಲ್ಲ ರೀ ಬಸವರಾಜ, ಇಷ್ಟು ಹೇಳೋದಲ್ಲ. ಆದರೂ ಯಾಕೋ ಅದು ಹಂಗೆ ಪಡುವ ಹತ್ತಿದ ಕೂಡಲೇ ಹಂಗೆ ಹೊಡಿಬೇಕಾದ್ರು ಮಾತು. ಇಂತಹ ಈ ಸಂದರ್ಭದಲ್ಲಿ ಆತ್ಮಚಿಂತನೆ ಇದು. ಭಗವದ್ಗೀತೆ ಅಂತಂದ್ರೆ ಸುಮ್ಮನೆ ಯಾವಾಗಾರ ಕೂತ್ಕೊಂಡು ಹರಟಿ ಹೊಡಿತಕ್ಕಂಥ ಗ್ರಂಥ ಇದಲ್ಲ. ನನಗೆ ಯಾಕೆ ಅಷ್ಟು ಖುಷಿ ಅಂತಂದ್ರೆ ಭಗವದ್ಗೀತೆ ಬಗ್ಗೆ ನಾನೇ ಅದೇ ನಾನು ಅಷ್ಟು ಅದು ಗೀತಾ ಅಂತಂತಂದ್ರೆ ಬಹಳ ಮಕ್ಕಳು ನೋಡಿದ್ವಿ, ಪಠಣ ಮಾಡ್ತಾರೆ, ಎಷ್ಟು ಸುಂದರವಾಗಿ ಪಠಣ ಮಾಡ್ತಾವೆ ಮಕ್ಕಳು. ಆ ಸಂಸ್ಕಾರ ಬೇಕು. ಬರೀ ಪಠಣ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಂದಿಷ್ಟು ಪಾಠಾಂತರ ಆದರೆ ಇನ್ನಷ್ಟು ಇದು ಯುವಕರಲ್ಲಿ ಬರಬೇಕು, ಮಕ್ಕಳಲ್ಲಿ ಬರಬೇಕು. ಮುದುಕರು ನಾವೆಲ್ಲ ಹಾಳಾಗಿ ಹೊಂಟೇವಿ, ಈಗ ಏನೇನೋ ಮಾಡ್ಕೊಂಡು ಹೋಗಿಬಿಟ್ಟಿವಿ. ಇರುವಂಥ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಗೀತೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಅಧ್ಯಾತ್ಮದ ಯಾವುದೇ ಗ್ರಂಥ ಇದ್ದರೂ ಕೂಡ ಅದೆಲ್ಲವೂ ಕೂಡ. ಇನ್ನೊಂದು ಮಾತು ಹೇಳ್ತೇನೆ, ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ. ವ್ಯಾಸ ಏನು ಹೇಳಿದ್ದಾನಲ್ಲ ಎಲ್ಲರೂ ಅದನ್ನೇ ಹೇಳಿರ್ತಕ್ಕಂಥದ್ದು. ವ್ಯಾಸನ ಗಂಟ್ನಾಗ ಎಲ್ಲ ಐತಿ. ವೇದವ್ಯಾಸರು ಅಷ್ಟು ದೊಡ್ಡವರು, ಬಹಳ ದೊಡ್ಡ ವ್ಯಕ್ತಿಗಳು. ಅದಕ್ಕಾಗಿ ವ್ಯಾಸ ಪೂರ್ಣಿಮಾ ಅಂತ ಕರೀತಾರೆ. ಗುರುಪೂರ್ಣಿಮಾ ಅಂದರೆ ಏನು, ವ್ಯಾಸರು. ಅಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ಇವತ್ತು ಚಿಂತನೆಯನ್ನು ಮಾಡಿದ್ದೀರಿ. ಬಹಳ ನಮಗೂ ಖುಷಿ ಅಂತಕ್ಕಂಥದ್ದು. ನಾನು ಹೇಳಿದ್ದೆ ಬಸವ ಸ್ವಾಮಿಗಳಿಗೆ, ನಿಮ್ಮೆಲ್ಲ ಕಾರ್ಯಕರ್ತರಿಗೆ, ಹಿರಿಯರಿಗೆ, ನಾನು ಬಹಳ ಅವಸರಿದ್ದಪ್ಪ, ಅಲ್ಲಿ ದಾರಿ ಕಾಯಕತ್ತಾರೆ, ಅಲ್ಲಿ ಹೋಗಬೇಕು ನಾವು ಅಂತ ತಿಳ್ಕೊಂಡಂತಂದಾಗ ಅವಸರದಲ್ಲಿ ಒಂದಿಷ್ಟು ಏನೋ ತಿಳಿಲಾರ್ದೋ ಒಂದಿಷ್ಟು ಏನಾರ ಹೇಳಿರ್ತೀನಿ. ಆದರೆ ನಿಮಗೆ ಎಷ್ಟು ನಿಮಗೆ ಬೇಕಲ್ಲ, ಬಕೆಟ್ನಾಗ ಯಾವ್ದು ಬಕೆಟ್ ಬೇಕು ನೀವು ಆಯ್ಕೆ ಮಾಡ್ಕೊಳ್ಳೋದು. 2 ಬಕೆಟ್ ಇಟ್ಟೇವಿ, ಅದನ್ನು ಯಾವ್ದು ಆಯ್ಕೆ ಮಾಡ್ಕೊಳ್ತೀನಿ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ಇಲ್ಲಿ ಕರೆಸಿ 2 ಮಾತುಗಳನ್ನು ಆಡಿಸಿದ್ದಕ್ಕೋಸ್ಕರವಾಗಿ ಸದ್ಗುರು ಸಿದ್ಧಾರೂಢರ, ಮೌನಯೋಗಿ ಗುರುನಾಥಾರೂಢರ, ಸದ್ಗುರು ಶಿವಾನಂದರ, ಬಸವಾದಿ ಪ್ರಮಥರ ಆಶೀರ್ವಾದ ನನ್ನ ಮೇಲೂ ಇರಲಿ. ಕೃಷ್ಣ ಪರಮಾತ್ಮನ ಆಶೀರ್ವಾದ. ದುಃಖ ಯಾರಿಗೆ ಬಂದಿದೆ ಅವರಿಗೆ ಕೃಷ್ಣ ಉಪದೇಶ ಮಾಡ್ತಾನೆ, ಯಾರಿಗೆ ದುಃಖ ಇದೆ ಅವರಿಗೆ ಉಪದೇಶ ಅಂತಕ್ಕಂಥದ್ದು. ಅಂಥ ಉಪದೇಶ ನನಗೂ ನಿಮಗೂ ಅದು ಅಳವಡಲಿ ಅಂತ ತಿಳ್ಕೊಂಡು ಹಾರೈಸಿ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.